ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಬಹುತೇಕ ನಮ್ಮ ಬಸನಗೌಡರು ಯತ್ನಾಳ್ ಅವರು ಬಂದಿದ್ದಾರೆ. ಅವರು ಒಂದು ಬ್ರ್ಯಾಂಡೂ ಹೌದು, ಈ ಸದ್ಯಕ್ಕೆ ಟ್ರೆಂಡೂ ಹೌದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೈತಿ. ಅದಕ್ಕಿಂತ ಮುಂಚೆ ಕಜ್ಜಾರ್ ನಮ್ಮ ಕೈಯ ಮೈ ಕೊಟ್ಟಾರ. ನೀವೇನು ಕ್ಯಾಕಿ ಹೊಡೆದಿರಲ್ಲ, ಬರೀ ಕ್ಯಾಕಿಯಿಂದ ಕೆಲಸ ಆಗೋದಿಲ್ಲ, ಪಕ್ಕ ಲೇಖಿಯಿಂದ ಕೆಲಸ ಆಕತಿ. ಇದನ್ನು ತಲೆಯಾಗಿ ಇಟ್ಕೋಬೇಕು ನೀವೆಲ್ಲರೂ. ಇದನ್ನು ತಲೆಯಾಗಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಬಸನಗೌಡರು ಯತ್ನಾಳ್ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಒಂದ್ಸಲ ಎಲ್ಲರೂ ಕೈ ಹಿಂಗೆ ಹಿಡ್ಕೋಬೇಕು. ನಾ ಹೇಳ್ದಂಗೆ ಮಾಡ್ಬೇಕು, ಎಲ್ಲರೂ ಹಿಂಗೆ ಹಿಡ್ಕೋಬೇಕು. ನಾ ಹೆಂಗೆ ಹೇಳ್ತೀನಿ ಹಿಂಗೆ ಜೈಕಾರ ಹೆಂಗೆ ಆಗ್ಬೇಕಂದ್ರೆ, ಈ ಜೈಕಾರ ಭಾರತ ದೇಶದೊಳಗೆ ಅವರೆಲ್ಲ ಒಳಗೆ ಕುಂತಿರ್ತಕ್ಕಂಥ ಸಿದ್ಧಲಿಂಗಪ್ಪಗೆ ದಾಟಿ ಈ ಭಾರತ ದೇಶದಾಗಿರೋರು ಎಲ್ಲರಿಗೂ ಕೇಳುವಾಗ ನಮ್ಮ ಜೈಕಾರ ಹೋಗಬೇಕು. ಶ್ರೀ ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ. ಇನ್ನೂ ಬರ್ಬೇಕು. ಬಹುತೇಕ ನೀವು ಯಾರು ಕೂಡ ಇಲ್ಲಿ ಬಂದವರು ಹೊತ್ತು ತಂದವರಲ್ಲ. ಹೊತ್ತು ತಂದವರಾಗಿದ್ರೆ ಇಷ್ಟ ತಿನ್ಬಿಟ್ರೆ ನೀವು ಯಾರೂ ನಿಂದಿರ್ತಿದ್ದಿಲ್ಲ. ನೀವೆಲ್ಲ ಸಿದ್ಧಲಿಂಗಪ್ಪ ಮತ್ತು ಎಲ್ಲ ಲಿಂಗಪ್ಪನ ನೋಡಿ ಎದ್ದು ಬಂದವರನ್ನು ಕಾರಣಕ್ಕೆ ಇನ್ನೂ ಒಂದು ತಾಸಾದರೂ ಕುಂದಿರ್ತೀರಿ ಅನ್ನುವಂಥದ್ದನ್ನು ಹೊಡ್ರಿ ಚಪ್ಪಾಳಿ ಹೊಡೆದು ಹೇಳ್ರಿ. ನನಗೆ ಗೊತ್ತಾಗಬೇಕಲ್ಲ. ಹೌದು, ಮತ್ತೆ ಹಿಂದಾಡಿ ಚಪ್ಪಾಳಿ ಹೊಡೆದು ಸ್ವಾಮಿ ಖುಷಿ ಆಕ್ಕರಂತ 4 ಮಂದಿ ಎಬ್ಬಿಸ್ಕೊಂಡು ಹೋದ್ರಿ ನೀವು ಕಾರ್ಯಕ್ರಮ ಮುಗೇನ. ಹಂಗೆ ಯಾರು ಮಾಡೋದಿಲ್ಲ, ನಮ್ಗೆ ಗೊತ್ತೈತಿ. ಒಮ್ಮೆ ಇನ್ನೊಮ್ಮೆ ಜೈಕಾರ ಮಾಡ್ತೀರಮ್ಮ. ಎಲ್ಲರೂ ಈ ಕೊಡ್ರಿ, ಈ ಕಡೆ ಇದ್ದವ್ರು ಎಲ್ಲರೂ ಏಕಕಾಲಕ್ಕೆ ಜಯಘೋಷ ಮಾಡಬೇಕು. ಶ್ರೀ ಗುರು ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಎಲ್ಲ ಲಿಂಗೇಶ್ವರ ಮಹಾರಾಜ್ ಕಿ, ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಮುರುಘರಾಜೇಂದ್ರೇಶ್ವರ ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈಗ ಹೆಂಗದ್ರಿ 15 ನಿಮಿಷ ಹಿಂಗ ಕುಂದಿರ್ಬೇಕು ನೀವು. ಬಹುತೇಕ ದೊಡ್ಡ ಅಪ್ಪ ಅವ್ರು ಹೇಳಿದ ಮೇಲೆ ಬಹುತೇಕ ಇಲ್ಲಿರ್ತಕ್ಕಂಥ ಯಾವ ಸ್ವಾಮೀಜಿಯವರು ಸಹಿತ ಅವ್ರ ಮಾತನ್ನು, ಅವ್ರ ಅಪ್ಪಣೆಯನ್ನು ತೆಗೆದು ಹಾಕುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ನಾವೆಲ್ಲ ನಮ್ಮ ಕಾರ್ಯಕ್ರಮದಾಗಿದ್ರೂ ಸಹಿತ ಪೂಜ್ಯ ಗುರುಗಳು ವಾಣಿ ಆಗೈತೆ ಅನ್ನುವಂಥ ಒಂದೇ ಕಾರಣಕ್ಕೆ ನಾವೇನು ಬಿಡ್ರಿ ಅವ್ರು ಹೇಳಿದ್ರೆ ಬರೀ 30 ಮಂದಿ ಸ್ವಾಮಿಗಳಲ್ಲ, ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಮನಸ್ಸು ಮಾಡಿದರೆ 1000 ಮಂದಿ ಸ್ವಾಮೀಜಿಯವ್ರನ್ನ ಒಂದೇ ವೇದಿಕೆ ಒಳಗೆ ತಂದು ನಿಲ್ಲಿಸುವಂಥ ದೊಡ್ಡ ಶಕ್ತಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವ್ರಿಗೆ ಐತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದು ಪ್ರೀತಿಯಿಂದ ಕರೆದ್ರೆ 1000 ಮಂದಿ ಬರ್ತಾರೆ ಅನ್ನೋದಕ್ಕೆ ಇಷ್ಟೆಲ್ಲ ಮಹಾತ್ಮರು 3 ದಿವಸದಾಗ ನಾವೇನು ಬಿಡ್ರಿ ಸ್ವಾಮಿಗಳು ಪಟ್ನ ಕೇಳಿದ ಕೂಡಲೇ ಅವ್ರ ಪ್ರೀತಿಗೆ ಬಂದೀವಿ. ಇವತ್ತಿನ ದಿನಮಾನದಾಗ ದನ ಕುಡಿಸೋದು ಭಾಳ ಹಗರ ಐತಿ. ದನ ಅಂದ್ರೆ ರೊಕ್ಕ ಕುಡಿಸೋದು ಭಾಳ ಹಗರ ಐತಿ, ಆದರೆ ಜನ ಕುಡಿಸೋದು ಭಾಳ ಕಷ್ಟ ಐತಿ. ಆದರೆ ಅಪ್ಪ ಅವ್ರದ್ದು ಸಿದ್ದಯ್ಯ ಪುರಾಣಿಕರು ಒಂದು ಮಾತನ್ನು ಹೇಳ್ತಿದ್ರು. ಎಂಥ ಚಲೋ ಮಾತನ್ನು ಹೇಳ್ತಿದ್ರು ಅಂದ್ರೆ, ಅವರು ಮಠ ಮಂದಿರಗಳ ನಗಾರಿಗಳ ಸಹಿತ ಧನಂ 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 ಎಂದು ನುಡಿಯುತ್ತಿವೆ. ಮಠದಾಗಿರ್ತಕ್ಕಂಥ ನಗಾರಿ ಸಹಿತ ಧನಂ 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 ಅಂದ್ರೆ ರೊಕ್ಕ ಅಂತ ತಿಳ್ಕೊಂಡು ಮಠದಾಗಿನ ನಗಾರಿಗಳು ಬಡಿತಾವಂತ. ಮಠ ಮಂದಿರಗಳ ನಗಾರಿಗಳು ಸಹಿತ ಧನಂ ಧನಂ ಎಂದು ನುಡಿಯುತ್ತಿವೆ. ಆದರೆ ಮುಗಳು ಕೂಡ ನಮ್ಮ ಲಚ್ಚಾಣ ಜಿಡ್ಗ ಮಠದ ಪರಮ ಪೂಜ್ಯರು ಯಾವುದಕ್ಕಾಗಿ ಅವ್ರ ಮಠದ ನಗಾರಿಗಳು ಬಡಿಯಾಕತ್ತಾವ ಅಂದ್ರೆ, ಅವು ಧನಂ ಧನಂ ಅಂದಿರುವಂಥ ಮಠ ಅಲ್ಲ, ಅದು ಜನಂ ಅಂದಿರುವಂಥ ಮಠ ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಸದ್ಭಕ್ತರು ಒಂದೇ ಕಡೆ ಕುಂದಿರೋದಕ್ಕೆ ಸಾಧ್ಯ ಆಗೈತೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಈಗೆಲ್ಲ ನಿಮ್ಮ ಕೈಯಾಗ ಮೊಬೈಲ್ ಅದಾವೆ, ಎಲ್ಲರ ಕೈಯಾಗೂ ಮೊಬೈಲ್ ಅದಾವೆ, ಯಾರ ಕಡೆಗೂ ಇಲ್ಲ ಅನ್ನಂಗಿಲ್ಲ. ಸಿದ್ಧಲಿಂಗಪ್ಪ ಮಹಾರಾಜರದು ಎಲ್ಲ ಲಿಂಗ ಮಹಾರಾಜರದು ಶಕ್ತಿ ಎಷ್ಟು ದೊಡ್ಡದು ಅಂತಂದರೆ ನಿಮಗೆ ಗೊತ್ತಾಗಬೇಕು. ಎಲ್ಲರ ಕೈಯಾಗ ಮೊಬೈಲ್ ಅದಾವಲ್ಲ, ನಿಮ್ಮ ಮೊಬೈಲ್ ಕೆಲಸ ಮಾಡಬೇಕಾದ್ರೆ ಟವರ್ ವ್ಯಾಪ್ತಿ ಒಳಗೆ ಇರ್ಬೇಕಾಕತ್ತೆ. ನೀವೆಲ್ಲರೂ ಟವರ್ ಬಿಟ್ಟು ಹೋದ್ರಿ ಅಂತಂದ್ರೆ ನಿಮ್ಮ ಕೈಯಾಗ ಐಫೋನ್ ಪ್ರೋ ಮ್ಯಾಕ್ಸ್ ಇದ್ರೂ ಸಹಿತ ಅದು ಏನು ಕೆಲಸ ಮಾಡಂಗಿಲ್ಲ. ನಿಮ್ಮ ಮೊಬೈಲಿನ ತಾಕತ್ತ ಟವರಿನ ಬುಡಕಿದ್ರೆ ಅಟ್ಟ ಕೆಲಸ ಮಾಡ್ತದೆ. ಟವರ್ ಇರ್ಲಾರದಲ್ಲಿನೂ ಸಹಿತ ಅವನು ಪವರ್ ಕುಂದಿರಿಸುವಂಥ ದೊಡ್ಡ ತಾಕತ್ತು ಸಿದ್ಧಲಿಂಗಪ್ಪಗಿತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಂಥ ಒಂದು ದೊಡ್ಡ ಗುರು ಶಿಷ್ಯ ಪರಂಪರೆ ಈ ನಾಡಿನೊಳಗೆ ಅಂತಂದರೆ ನಿಮಗೆ ಗೊತ್ತಿರಬೇಕು. ಎಲ್ಲ ಲಿಂಗ ಮಹಾರಾಜರು ಒಂದು ಮನುಷ್ಯನನ್ನು ಕುಂಡಲಿಗನೊಂದು ಕೀಡೆಯ ತಂದು ತನ್ನಂತೆ ಮಾಡಿತಲ್ಲ, ನೀ ಕೇಳಿ ನಂಬಯ್ಯ, ನೀ ನೋಡಿ ನಂಬಯ್ಯ ಅಂತ ಬಸವಾದಿ ಶಿವಶರಣರು ಹೇಳ್ತಾರೆ. ಒಂದು ಕುಂಡಲಿ ಹುಳ, ಅದು ಭ್ರಮರ ಅಂತ ಕರೀತಾರೆ. ಕಟ್ಟಿಗೆಯನ್ನು ಕೊರೆದು ಒಳಗೆ ಹೋಗಿರ್ತದೆ. ಅದು ಮೊಟ್ಟೆಯನ್ನು ಇಟ್ಟು ಮರಿ ಮಾಡುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಮೊಟ್ಟೆಯನ್ನು ಇಟ್ಟು ಮರಿ ಮಾಡುವಂಥ ಪ್ರಯತ್ನ ಮಾಡೋಂಗಿಲ್ಲ. ಒಂದು ಕೀಡಿ ತೊಗೊಂಡು ಬರ್ತದೆ. ಕೀಡಿ ತೊಗೊಂಡು ಬಂದು ಆ ಕೀಡಿಯನ್ನು ಅದರೊಳಗೆ ಇಟ್ಟು ಒಂದು 21 ದಿವಸ ಅದರ ಮುಂದೆ ಒದರಿ ಕೀಡಿ ಸ್ವರೂಪವನ್ನು ಬದಲಿ ಮಾಡುವಂಥ ದೊಡ್ಡ ತಾಕತ್ತು ಒಂದು ಹುಡುದಾಗೈತೆ ಅನ್ನುವಂಥದ್ದನ್ನು ನಾವು ಕೇಳ್ಕೊತ ಬಂದೀವಿ. ಹಂಗೆ ಸಾಮಾನ್ಯರಾಗಿರ್ತಕ್ಕಂತಹ ಎಲ್ಲ ಲಿಂಗ ಮಹಾರಾಜರನ್ನು, ಮಠದೊಳಗೆ ಬಂದಂತಹ ಎಲ್ಲ ಲಿಂಗ ಮಹಾರಾಜರನ್ನು ಇಟ್ಟುಕೊಂಡು ಅನೇಕ ಸಾಧು ಸಂತರು, ಅನೇಕ ಶಿಷ್ಯ ಬಳಕೆ ಇದ್ದಾಗಲೂ ಕೂಡ ಎಂಥದ್ದೊಂದು ದೊಡ್ಡ ಪರೀಕ್ಷೆ ಅಂತಂದರೆ ನಿಮಗೆ ಅಂಥದ್ದು ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲಕ್ಕೆ ಎಲ್ಲ ಶಿಷ್ಯ ಬಳಗವನ್ನು ಕರೆದು ಸಿದ್ಧಲಿಂಗಪ್ಪ ಅವ್ರು ಹೇಳಿದ್ರಂತ, ನನ್ನೆಲ್ಲ ಶಿಷ್ಯ ಬಳಗಕ್ಕೆ ಒಂದು ಪರೀಕ್ಷೆ ಮಾಡೋದಿಲ್ಲ. ಈಗ
ಯಾರು ಆ ಪರೀಕ್ಷೆ ಒಳಗೆ ಪಾಸ್ ಆಗ್ತೀರಿ ಅವ್ರಿಗೆ ನನ್ನ ಆಶೀರ್ವಾದ ಆಕೈತೆ ಅಂತ ಹೇಳಿದರು. ಅವಾಗ ಎಲ್ಲರೂ ಅಂದರು ಪರೀಕ್ಷೆ ಅಂದ್ರೆ ಬಹುತೇಕ ಏನೋ ಓಡಕ್ಕೆ ಕೇಳ್ಬೋದು, ಮತ್ತೊಂದು ಮಾಡಕ್ಕೆ ಕೇಳ್ಬೋದು, ಏನೋ ಮಾಡಕ್ಕೆ ಕೇಳ್ಬೋದು ಅಂತ. ನಿಮ್ಮ ಲೌಕಿಕದ ಪರೀಕ್ಷೆಗಳು ಬೇರೆ. ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಶಿಷ್ಯ ಬಳಗವನ್ನು ಕರೆದು ಹೇಳಿದ್ರಂತ, ನಾನು ಇಲ್ಲಿ ತೆಗ್ಗ ತೆಗಿತೀನಿ, ತೆಗೆದು ಮಣ್ಣಾಗ ಹೋಗ್ತೀನಿ, ಮಣ್ಣಾಗ ಹುಳಿದ ಮೇಲೆ ಯಾರು ಅದ್ರೊಳಗೆ ಕುಂದ್ರಾಕ್ ಹೂ ಅಂತೀರಿ ಆ ಪರೀಕ್ಷೆ ಒಳಗೆ ಗೆದ್ದಂಗೆ ಆಕೈತಿ, 3 ದಿವಸ ಬಿಟ್ಟು ತೆಗಿತೀನಿ ಅಂತ ಹೇಳಿದ್ರೆ ಎಲ್ಲ ಶಿಷ್ಯ ಬಳಗಿದ್ದವರು ನಾವಲ್ಲಿ ನೀವಲ್ಲಿ ಅಂತ ಹಿಂದೆ ಸರ್ಕೊಂಡ್ಬಿಟ್ರು. ಬಹುತೇಕ ಗೊತ್ತಿರಲಿ, ಸಿದ್ಧಲಿಂಗ ಮಹಾರಾಜರ ಶಕ್ತಿ ಎಲ್ಲ ಲಿಂಗ ಮಹಾರಾಜರಿಗೆ ಗೊತ್ತಿತ್ತು, ಎಲ್ಲ ಲಿಂಗರ ಮಹಾರಾಜರ ಶಕ್ತಿ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಿತ್ತು. ಇವ್ರ ಶಕ್ತಿ ಜಗತ್ತಿಗೆ ತೋರಿಸ್ಬೇಕನ್ನುವಂಥ ಒಂದು ಕಾರಣಕ್ಕೆ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಎಲ್ಲ ಶಿಷ್ಯ ಬಳಗ ಓಡಿ ಹೋದ್ರೆ ಅವಾಗ ಎಲ್ಲ ಲಿಂಗ ಮಹಾರಾಜರು ಅಂತಾರ, ಕಾಯುವಂಥ ಗುರು ನೀವು ಹೊರಗಿರ್ಬೇಕಾದ್ರೆ ಮಣ್ಣಾಗಲ್ಲಪ್ಪ, ನೀವು ಹೋಗಿ ಬೆಕ್ಕದಲ್ಲಿ ಇಟ್ಟು ಬಂದ್ರು ಕುಂದ್ರಾಕ್ ರೆಡಿ ಇದೀನಿ ಅಂತ ತಿಳ್ಕೊಂಡು ಮಣ್ಣಾಗ ಕುಂತ 3 ದಿವಸ ಆದಮೇಲೆ ಮೃತ್ಯುಂಜಯಾಗಿ ಹೊರಗೆ ಬಂದವರು ಎಲ್ಲ ಲಿಂಗ ಮಹಾರಾಜರು ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೋಬೇಕು. ಇದು ಹೇಳಕ್ಕೆ ಕೇಳಕ್ಕೆ ಚಂದ ಐತಿ. ಮತ್ತು ನಿಮ್ಮನ್ನು ಯಾರನ್ನ ಪಟ್ನ ಇಡ್ತೀವಿ ಅಂತಂದ್ರೆ ಯಾರು ರಕ್ಷಲು ಆಕೈತೆ ನಿಮ್ಗೆ? ಹಂಗಾಗೋದಿಲ್ಲ. ಹಾಗಾಗಿ ಎಲ್ಲ ಲಿಂಗ ಮಹಾರಾಜರ ಸ್ವರೂಪವನ್ನು ಹೆಂಗೆ ಬದಲಿ ಮಾಡಿದರು ಅಂತಂದರೆ, ಶಿಷ್ಯನಾಗಿರ್ತಕ್ಕಂಥ ಶಿಶುನಾಳ ಶರೀಫ ಗುರುಗೋವಿಂದ ಭಟ್ರ ಹತ್ರ ಹೋಗ್ತಿದ್ರು. ಅಲ್ಲೊಬ್ಬರು ಇಲ್ಲೊಬ್ಬರು ಇಂಥವ್ರು ಇರ್ತಾರೆ, ಎಲ್ಲರೂ ಹಂಗೆ ಇರ್ತಾರಂತ ಹೇಳಕತ್ತಿಲ್ಲ. ಶಿಶುನಾಳ ಶರೀಫರ ಗುರುಗೋವಿಂದ ಭಟ್ರ ಹತ್ರ ಹೊಂಟ್ರೆ ಊರಾಗಿನ ಮಂದಿ ಎಲ್ಲ ಮಾತಾಡೋರು, ಏ ಸಾಬಾ ನೀ ಏನೋ ಗುರುಗಳು ಗೋವಿಂದ ಭಟ್ರ ಹತ್ರ ಹೋಗ್ತಿ, ಅವ್ರ ಹತ್ರ ಹೋದ್ರೆ ಏನು ದೊಡ್ಡದಾಗ್ತದೆ ನಿನಗೆ? ಹಾಗೆಲ್ಲ ಹೇಳುವಂಥ ಟೈಮ್ದೊಳಗೆ ಮಂದಿ ಮಾತಾಡಕತ್ತಂಥ ಟೈಮ್ದೊಳಗೆ ಶಿಶುನಾಳ ಶರೀಫ್ ಬಂದು ಗುರುಗೋವಿಂದ ಭಟ್ರ ಮುಂದೆ ಹೇಳಿದ್ರಂತ, ಯಪ್ಪ ನನಗೆ ಸಾಬಾ ಅನ್ನಕತ್ತಾರ ಎಲ್ಲರೂ ಅಂತ. ಸಾಬಾ ಅನ್ನಕತ್ತಾರ ಅಂದ ಕೂಡಲೇ ಅವಾಗ ಗುರುಗೋವಿಂದ ಭಟ್ರು ಅಂತಾರ, ಚಿಂತೆ ಮಾಡಬೇಡ ಶರೀಫ, ಯಾವ ಜನ ಇವತ್ತಿನ ಸಾಬ್ ಅನ್ನಕತ್ತಾರ, ಸಾ ಮತ್ತು ಬಾ ನಡುವು ಸೊನ್ನೆ ಕೊಟ್ಟುಬಿಟ್ರೆ ಜಗತ್ತಿಗೆ ಸಾಂಬನಾಗಿ ಮೆರಿತೀಯಪ್ಪ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಸಾಂಬನನ್ನಾಗಿ ಮಾಡಿರ್ತಕ್ಕಂಥ ದೊಡ್ಡ ಶಕ್ತಿ ಅದು ಗುರುಗೋವಿಂದ ಭಟ್ರಿಗೆ ಹೆಂಗೆ ಸಾಲುತ್ತದೆ ಅನ್ನುವಂಥದ್ದನ್ನು ಕೇಳ್ತೀವಿ. ಹಂಗೆ ಎಲ್ಲ ಲಿಂಗ ಮಹಾರಾಜರಿಗೆ ಸಂಪೂರ್ಣ ಆಶೀರ್ವಾದ ಸಿದ್ಧಲಿಂಗ ಮಹಾರಾಜರದ್ದು ಆಯಿತು ಅನ್ನುವಂಥ ಕಾರಣಕ್ಕೆ ಇವತ್ತಿನ 5 ರಾಜ್ಯಗಳಿಂದ ಜನ ಇಲ್ಲಿ ಓಡಿ ಬರ್ತಾರಂದ್ರೆ ಅದು ಗುರುವಿನ ಶಕ್ತಿ ಅನ್ನುವಂಥದ್ದನ್ನು ಯಾವತ್ತೂ ಮರೆಯುವಂಗಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಗುರು ಅಂದಾಗಲೆಲ್ಲ ಗುರುಗೋವಿಂದ ಭಟ್ರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಶಿಶುನಾಳ ಶರೀಫರು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ಹಾನಗಲ್ಲ ಗುರು ಕುಮಾರಸ್ವಾಮಿಗಳು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಪಂಚಾಕ್ಷರಿ ಗವಾಯಿಗಳು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ಪಂಚಾಕ್ಷರಿ ಗವಾಯಿಗಳು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಪುಟ್ಟರಾಜ ಗವಾಯಿಗಳು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ನಮ್ಮ ರಾಮಕೃಷ್ಣ ಪರಮಹಂಸರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಸ್ವಾಮಿ ವಿವೇಕಾನಂದರು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ಅಕ್ಕ ಮಹಾದೇವಿ ತಾಯಿ ನೆನಪಿ ಬರ್ತಾಳೆ, ಆ ಶಿಷ್ಯ ಅಂದಾಗಲೆಲ್ಲ ಕಾಮದ ಕೌಶಿಕ ನೆನಪಿ ಬರ್ತಾನೆ, ಗುರು ಅಂದಾಗಲೆಲ್ಲ ಬಸವಣ್ಣನವರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಹಡಪದ ಅಪ್ಪನ ನೆನಪಿ ಬರ್ತಾನೆ, ಗುರು ಅಂದಾಗಲೆಲ್ಲ ನಮಗೆಲ್ಲ ಭಾಳಷ್ಟು ಮಂದಿ ಗೊತ್ತಿರಲಿ ಸಿದ್ಧಾರೂಢರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಗುರುನಾಥರವರು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ಬಂತನಾಳದ ಶಂಕರಲಿಂಗ ಸ್ವಾಮಿಗಳು ನೆನಪಿ ಬರ್ತಾರೆ, ಸಾರ್ಥಕ ಶಿಷ್ಯ ಅಂದಾಗಲೆಲ್ಲ ಸಿದ್ಧಲಿಂಗ ಮಹಾರಾಜರು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ಸಿದ್ಧಲಿಂಗ ಮಹಾರಾಜರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ನಮ್ಮ ಎಲ್ಲ ಲಿಂಗ ಮಹಾರಾಜರು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ಎಲ್ಲ ಲಿಂಗ ಮಹಾರಾಜರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಷಡಕ್ಷರಿ ಸಿದ್ದರಾಮ ಶಿವಯೋಗಿ ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ಷಡಕ್ಷರಿ ಸಿದ್ದರಾಮ ಶಿವಯೋಗಿ ನೆನಪಿ ಬರ್ತಾರೆ. ಇವರೆಲ್ಲರ ಸಾರ್ಥಕ ಪರಂಪರೆಯನ್ನು ಮುನ್ನಡೆಸುವುದಕ್ಕಾಗಿ ಮತ್ತು ಸಾರ್ಥಕ ಶಿಷ್ಯ ಅಂದಾಗಲೆಲ್ಲ ಸದ್ಯದ ಜಗದ್ಗುರು ಆಗಿರ್ತಕ್ಕಂಥ ಮುಗುಳುಕೋಡದ ಮುರುಗೇಂದ್ರ ಮಹಾಸ್ವಾಮಿಗಳು ನೆನಪಿ ಬರ್ತಾರೆ ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೆಯುವಂಗಿಲ್ಲ. ಇದು ಭವ್ಯ ಭಾರತ ದೇಶದ ಇತಿಹಾಸ ಪರಂಪರೆ. ಅಂಥ ಗುರು ಪರಂಪರೆಯನ್ನು ಉಳಿಸೋದಕ್ಕಾಗಿ ಇವತ್ತಿನ ದಿವಸ ಪೂಜ್ಯ ಗುರುಗಳು 3 ದಿವಸದಾಗ ಹೇಳಿದ್ರೆ ಲಕ್ಷಾಂತರ ಮಂದಿ ಒಂದು ಗುರುವಿಗೆ ಬಿಲ್ಪತ್ರಿ. ನಿಮಗೆಲ್ಲ ಗೊತ್ತಿರಲಮ್ಮ, ಭಾಳ ಮಂದಿ ಅನ್ಕೋಬೋದು ಏನು ಎಲ್ಲಿ ತೊಗೊಂಡು ಬಂದು ದೇವ್ರ ಮೇಲೆ ಇಟ್ಟಾರ, ಏನು ಕೆಲಸ ಮಾಡ್ತೈತೆ ಅಂತ. ಒಂದೇ ನನ್ನ ಲಾಸ್ಟ್ ಮಾತು ಹೇಳ್ತೀನಿ ನಿಮಗೆ, ಭಾಳ ಮಂದಿ ಇಲ್ಲಿ ಮಾತಾಡೋ ಆಶೀರ್ವಚನೆ ಮಾಡೋರು ಇರೋದ್ರಿಂದ ಒಂದು ಬಿಲ್ಪತ್ರಿ ಮುಗುಳುಕೋಡು ಮಠ, ಜಿರ್ಗಾ ಮಠ, ಲಚ್ಚಣ್ಣ ಮಠ ಇವು 3 ಒಂದೊಂದು ಪತ್ರಿ ದಳ ಇದ್ದಂಗೆ ಅದಾವ. ಈ ಪತ್ರಿ ದಳ 3 ತೊಗೊಂಡು ಬಂದು ಗುರುವಿನ ಪಾದಕ್ಕೆ 1,00,000 ಬಿಲ್ವ ಪತ್ರಿಯನ್ನು ಹಾಕುವಂಥ ಪ್ರಯತ್ನ ಮಾಡ್ಯಾರ. ಒಂದು ಪತ್ರಿ ದಳ ಇಟ್ರನ್ನ ಬೇಕಾದಷ್ಟು 3 ಲೋಕದ ಪಾಪ 3 ಜನ್ಮದ ಪಾಪ ಎಲ್ಲ ಪರಿಹಾರ ಆಕೈತೆ ಅಂತ ತಿಳ್ಕೊಂಡು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಪತ್ರಿ ದಳ ಇಟ್ರೆ 3 ಜನ್ಮದ ಪಾಪ ನಿವಾರಣೆ ಆಕೈತೆ ಅನ್ನೋದಾದ್ರೆ 1,00,000 ಪತ್ರಿ ದಳವನ್ನು ಲಕ್ಷಾಂತರ ಮಂದಿ ಕುಡ್ಕೊಂಡು ಸಿದ್ಧಲಿಂಗಪ್ಪನ ಪಾದಕ್ಕೆ ಇಟ್ಟಿರ ಅಂದ್ರೆ ನಿಮ್ಗೆ ಎಂದೂ ಕೂಡ ಪಾಪನ ತಟ್ಟೋದಿಲ್ಲ ಅನ್ನುವಂಥದ್ದನ್ನು ನಾವು ಈ ಮುಖಾಂತರ ಯಾಕೆ ಯಾವಾಗ ಮಾಡಿದ್ರು ನಮ್ಮ ಅಜ್ಜರು ಒಂಥರ ಈಗ ಯಾರೋ ನಿರೂಪಕರು ಹೇಳ್ತಾ ಇದ್ರು, ದಾಖಲೆ ಮಾಡಬೇಕು. ನಮ್ಮದು ಇತಿಹಾಸ ಓದೋದಲ್ಲ, ಇತಿಹಾಸವನ್ನು ಬರೆಯೋದಲ್ಲ, ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಮಠ ಲಚ್ಚಾಣದ ಮಠ, ಮುಗುಳುಕೋಡು ಮಠ ಅಂತ ಹೇಳಿದ್ರಲ್ಲ, ಇದರೊಳಗೆ 2 ಮಾತೇ ಇಲ್ಲ. ಅಪ್ಪ ಅವ್ರು ಯಾವಾಗ ಮಾಡಿದರು, ನಮ್ಮ ನಾಡಿನೊಳಗೆ ಮೀಸಿ ಬಿಟ್ಟು ದಾಖಲೆ ಮಾಡಿದವ್ರು ಅದಾರ.
ತೆಂಗಿನಕಾಯಿ ಸಿಪ್ಪಿಯನ್ನು ಬಾಯಲ್ಲಿ ಸುಲಿದು ದಾಖಲೆ ಮಾಡಿದವ್ರದಾರ, ಹಸೆ ಮೆಣಸಿನಕಾಯಿ ಸಿಕ್ಕಾಪಟ್ಟಿ ತಿಂದು ಗಿನ್ನಿಸ್ ದಾಖಲೆ ಮಾಡಿದವ್ರದಾರ. ಆದರೆ ಸಮಾಜಕ್ಕಾಗಿ ಅವರು ಸಣ್ಣ ಕಾರ್ಯಕ್ರಮ ಮಾಡಿದ್ರೂ ಸಹಿತ ಈ ಎಲ್ಲ ದಾಖಲೆಗಳನ್ನು ದಾಟಿ ಒಂದು ಗಿನ್ನಿಸ್ ದಾಖಲೆ ಮಾಡುವಂಥ ಒಂದು ದೊಡ್ಡ ತಾಕತ್ತು ಅದು ನಮ್ಮ ಮುರುಘರಾಜೇಂದ್ರ ಜಗದ್ಗುರು ಮಹಾಸನ್ನಿಧಿಯವ್ರಿಗೆ ಐತೆ ಅನ್ನುವಂಥ ಕಾರಣಕ್ಕೆ ಭಕ್ತ ಕುಲಕೋಟಿ ಇಲ್ಲಿ ಬಂದೈತೆ ಅನ್ನುವಂಥ ಮಾತನ್ನು ಹೇಳ್ತಾ, ನೀವೆಲ್ಲ ತಾಯಂದ್ರ ಇಲ್ಲಿ ಕುಂತವ್ರು ತಾಯಂದ್ರ, ಅಮ್ಮ ಅದಿರಿಲ್ಲ ಇದ್ದವ್ರನ್ನ ಸ್ವಲ್ಪ ಕೈ ಎತ್ತಬೇಕು, ನನಗೆ ಗೊತ್ತಾಗಬೇಕಲ್ಲ. ಯಾಕಂದ್ರೆ ನೋಡ್ರಿ, ನೀವು ಎಷ್ಟು ಎಲ್ಲ ಪೆಂಡಲ್ನಾಗ ನೀವೇ ಕುಂತೀರಿ, ಉಳ್ಕಿದ ಎಲ್ಲ ಮಂದಿ ಹೊರಗೆ ಹಾಕಿರಿ. ಎಲ್ಲ ಕಡೆ ಹಿಂಗೆ ನಡೆದೈತಿ. ಈಗ ಎಲ್ಲ ಕಡೆ ನಿಮ್ದು ಈ ಭಾರತ ದೇಶದೊಳಗೆ ತಾಯಂದ್ರಿಗೆ ಎಷ್ಟು ದೊಡ್ಡ ಗೌರವ ಐತಂದ್ರೆ ಬಹುತೇಕ ನಿಮಗೆ ಗೊತ್ತಿರಲಿ, ಎಷ್ಟು ನದಿ ಅದಾವ ಒಟ್ಟು ನಿಮ್ಮ ಹೆಸರಲ್ಲಿ ಅದಾವ. ಗಂಗಾ, ತುಂಗಾ, ಭದ್ರಾ, ಕಪಿಲಾ, ಮಲಪಹಾರಿ ಎಷ್ಟು ನದಿ ಅದಾವ ಒಟ್ಟು ನಿಮ್ಮ ಹೆಸರಲ್ಲಿ ಅದಾವ. ಇನ್ನು ಎಷ್ಟು ಚಲೋ ಚಲೋ ಹಬ್ಬ ಅದಾವ ಅವು ನಿಮ್ಮ ಹೆಸರಲ್ಲಿ ಅದಾವ. ಚಲೋ ಹಬ್ಬ ಎಲ್ಲ ಬಂದ್ರೆ ಚಲೋ ಅರಿವಿ ನಿಮಗೆ, ಚಲೋ ಹಬ್ಬ ಬಂದ್ರೆ ಬಂಗಾರ ನಿಮಗೆ, ಎಲ್ಲ ಹಬ್ಬ ನಿಮ್ಗೆ ಕೊಟ್ಟಾರ. ಈಗ ಶ್ರಾವಣ ಮಾಸ ಬಂತು, ಸ್ವಾಮಿಗಳು ಸಿಗ್ತಾರೆ, ನೀವು ಸಿಗುದಿಲ್ಲ. ಇನ್ನು ಎಲ್ಲ ಶುಕ್ರ ಗೌರಿ, ಮಂಗಳ ಗೌರಿ ಎಲ್ಲ ಪೂಜೆ ನಿಮ್ಮ. ನಮ್ಮ ಬಳಗ ಆ ಕಡೆ ಈ ಕಡೆ ಅಂತ ಇವ್ರಿಗೊಂದು ಹಬ್ಬ ಕೊಟ್ಟಾರ. ಯಾವುದಪ್ಪ? ಯಾವನೋ ಒಬ್ಬ ಕೈ ಮಾಡಿ ಬಾಯಿ ಬಡ್ಕೊಳಕತ್ತಾನವ. ಅವ ಹೇಳಕತ್ತಾನ, ಅಜ್ಜಾರ ಇದ್ರಾಗ ಏನು ದೊಡ್ಡ ಗನಂದರಿ ಕೆಲಸ ಇಲ್ರಿ, ಈ ತಂಗಿ ಹರ್ಕೊಳ್ಳೋದು ಲಾಭ ಹೊಯ್ಕೊಳ್ಳೋದು ಅಂತ. ಎಲ್ಲ ಹಬ್ಬ ಅವ್ರಿಗೆ ಕೊಟ್ಟರು ಸಹಿತ ವಿಚಾರ ಇಷ್ಟ ತಿಳ್ಕೊಳ್ಬೇಕು. ಭಾರತ ದೇಶದ ತಾಯಂದರಿಗೆ ಯಾಕೆ ಅಷ್ಟಾಕೊಂಡ ಗೌರವ ನಾವು ಕೊಡ್ತೀವಿ ಅಂದರೆ, ಸ್ವಾಮಿ ವಿವೇಕಾನಂದರಿಗೆ ಯಾರೋ ಒಬ್ಬರು ಕೇಳಿದ್ರಂತೆ, ಯೂನಿವರ್ಸಿಟಿ ಒಳಗೆ ಅವರು ಒಂದು ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡಬೇಕಾದ್ರೆ ಹೇಳ್ತಾ ಇದ್ರು ಅವರು, ನಮ್ಮ ದೇಶದಲ್ಲಿ ಮಣ್ಣನ್ನು ಕೂಡ ನಾವು ಚಿನ್ನ ಅಂತ ನೋಡ್ತೀವಿ, ಕಲ್ಲನ್ನು ಕೂಡ ದೇವರಂತ ನೋಡ್ತೀವಿ. ಕಲ್ಲಿನೊಳಗೆ ದೇವರೈತೋ ಏನು ಗಿಡದೊಳಗೆ ದೇವರೈತೋ ಅಂತ ಕೇಳೋರಿಗೇನು ಕಮ್ಮಿ ಇಲ್ಲ. ಆದರೆ ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಂಡು ಬಂದಾರ, ಇದರೊಳಗೆ ದೇವರೈತಿ, ಇದನ್ನು ಮಾಡೋದ್ರಿಂದ ನಿಮಗೆ ದೇವ್ರ ಸೃಷ್ಟಿ ಆಗತ್ತ, ಇದನ್ನು ಹೇಳ್ಕೊತ ಬಂದಾರ. ಅದನ್ನ ಪರಂಪರೆಯನ್ನು ಪಾಲನೆ ಮಾಡ್ಕೊತ ಹೊಂಟಿವಿ. ಅವಾಗ ಯಾರೋ ಒಬ್ಬರು ಕೇಳಿದ್ರಂತೆ, ಅಲ್ಲ ಕಲ್ಲನ್ನು ದೇವ್ರಂತ ತಿಳ್ಕೊತೀರಿ, ಮಣ್ಣನ್ನು ಚಿನ್ನ ಅಂತ ತಿಳ್ಕೊತೀರಿ, ಹೆಣ್ಣನ್ನು ಹೆಣ್ಣಂತ ಯಾಕೆ ನೋಡಂಗಿಲ್ಲ, ಹೆಣ್ಣನ್ನು ಶೋಷಣೆ ಮಾಡ್ತಿರಲ್ಲ ಅಂತ ಅಂದಾಗ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಅವ್ರು ಹೇಳಿದ್ರಂತ, ನಮ್ಮ ದೇಶದೊಳಗೆ ನೀವು ತಿಳ್ಕೊಂಡಂಥ ಯಾವ ಕಲ್ಪನೆಗಳು ಅಲ್ಲಿ ನಡೆಯೋದಿಲ್ಲ. ನಿಮ್ಮ ದೇಶದೊಳಗೆ ಹೆಣ್ಮಕ್ಳಿಗೆ ನೀವು ಶೇಖರಣೆ ಮಾಡ್ತೀರಿ. ಯಾರಾದರೂ ಹೆಣ್ಮಕ್ಳು ಕೂಡಿದ್ರು ಅಂದ್ರೆ ಕೈ ಮಿಲಾಯಿಸ್ತಾರೆ, ಇನ್ನೂ ಆತ್ಮೀಯತೆ ಇತ್ತಂದ್ರೆ ತಬ್ಕೊತಾರೆ. ಅವಾಗ ಅವ್ರು ಕೇಳಿದ್ರಂತ, ನಮ್ಮ ದೇಶದಾಗ ಈ ಪರಿಸ್ಥಿತಿ ಐತಿ, ನಿಮ್ಮ ದೇಶದಾಗ ಏನೈತಿ ಅಂತ ಕೇಳಿದ್ರೆ ಅವಾಗ ವಿವೇಕಾನಂದರು ಕೇಳ್ತಾರ, ನಿಮ್ಮ ದೇಶದ ಲಂಡನ್ ವಿಕ್ಟೋರಿಯಾ ಮಹಾರಾಣಿ ಅದಾಳಲ್ಲ, ವಿಕ್ಟೋರಿಯಾ ಮಹಾರಾಣಿಗೆ ಯಾವಾಗಾರ ಕೈಯನ್ನು ಕೊಟ್ಟಿಯೇನಪ್ಪ ಅಂತ ಕೇಳಿದ್ರು. ಅವ್ರು ಕೈ ಕೊಟ್ಟೇನ ಅಂತ ಕೇಳಿದಾಗ ಅವ್ರು ಅಂತಾರ, ರಾಣಿಗೆ ಯಾರಾದ್ರೂ ಕೈ ಕೊಡ್ತಾರನ್ರಿ, ರಾಣಿ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ, ರಾಣಿ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ, ರಾಣಿಗೆ ಯಾರೂ ಕೈ ಕೊಡಂಗಿಲ್ಲ. ಹಾಗಾದ್ರೆ ನಿನ್ನ ಪ್ರಕಾರ ರಾಣಿ ಒಬ್ಬೇಕನ ದೊಡ್ಡಾಕಿ, ಉಳುಕಿದವರೆಲ್ಲ ಸಾಮಾನ್ಯರು ಅಂತ ನೀ ತಿಳ್ಕೊಂಡಿಯಲ್ಲ. ನನ್ನ ದೇಶ ಭಾರತ ದೇಶ ಹೇಗೈತೆ ಅಂತಂದ್ರೆ, ನಿನ್ನ ದೇಶದಾಗ ಒಬ್ಬನ ರಾಣಿ ಅಂತ ತಿಳ್ಕೊಂಡು ಹಿಂಗಾಗಿ ಆಕಿನ ಮುಂದೆ ತಲೆ ತಗ್ಗಿಸ್ತಿದ್ದಿ. ನನ್ನ ದೇಶದಾಗ ಹುಟ್ಟಿರ್ತಕ್ಕಂಥ ಗುಡಿಸಲ್ದಾಗಿರ್ತಕ್ಕಂಥ ಹೆಣ್ಮಗಳಿಂದ ಹಿಡ್ಕೊಂಡು ಎಲ್ಲರೂ ರಾಣಿ ಅಂತಲೇ ತಿಳ್ಕೊಂಡಿವಿ. ಹಿಂಗಾಗಿ ನಿಮ್ದ ಹೇಳಾಕತ್ತಿರು, ಒಂದು ಚಪ್ಪಾಳಿ ತಟ್ಟಬೇಕಲ್ಲ, ಏನು ಕುಡ್ಕೊಂಡು ನಾ ತಟ್ಟಲೆ ಎಲ್ಲಿ ಚಪ್ಪಾಳಿನ ಏನಯ್ಯವ್ವ. ಇಷ್ಟೆಲ್ಲ ಇದು ನೋಡ್ಕೊಂಡು ಅಂಥದ್ದೊಂದು ದೊಡ್ಡ ಶಕ್ತಿಯಾಗಿ ನಿಮ್ಮ ಗುಡಿ ತುಂಬಾಕತ್ತಾರ, ಅದ್ದವ್ರ ಹಸ್ತದಿಂದ ನಿಮ್ಮ ಗುಡಿ ತುಂಬ್ತಾರ. ಅಂದ್ರೆ ಉದ್ದೇಶ ಏನು? ಇದು ನಮ್ಮ ಭವ್ಯ ಭಾರತದ ಪರಂಪರೆ. ಮೊದಲು ಬರೀ ಗಂಡನ ಮನೆಗೆ ಹೋಗೋ ಮುಂದೆ ಅಟ್ಟ ಹುಡಿ ತುಂಬ್ತಿದ್ರು, ಮತ್ತು ಯಾವ್ದಾರ ಶ್ರೀಮಂತ ಕಾರ್ಯಕ್ರಮದಾಗ ಅಟ್ಟ ಹುಡಿ ತುಂಬ್ತಿದ್ರು, ವರ್ಷಕ್ಕೊಮ್ಮೆ ದೇವಿ ಗುಡಿ ತುಂಬ್ತಿದ್ರು, 10 ವರ್ಷಕ್ಕೊಮ್ಮೆ ದೇವಿ ಗುಡಿ ತುಂಬ್ತಿದ್ರು. ಆದರೆ ಸಾರ್ವಜನಿಕವಾಗಿ ಮೊಟ್ಟ ಮೊದಲು ನಮ್ಮ ತಾಯಂದಿರಿಗೆ ಗುಡಿ ತುಂಬುವಂಥ ಪರಂಪರೆಯನ್ನು ಹಾಕಿದ್ದು ಮಠಗಳು. ಯಾವ ಕಾರಣಕ್ಕಂದ್ರೆ, ಒಳಗೆ ಕುಂತ ದೇವಿ ಬೇರಲ್ಲ, ನಮ್ಮ ಕಣ್ಣಿಗೆ ಕಾಣದ ಇರತಕ್ಕಂಥ ಜಗನ್ಮಾತೆ ಬೇರೆ ಅಲ್ಲ. ಕಣ್ಣಿಗೆ ಕಾಣುವಂಥ ಈ ತಾಯಿಗೆ ಗುಡಿ ತುಂಬಿದ್ರೆ ಅದು ಜಗನ್ಮಾತೆ ಗುಡಿ ತುಂಬಿದಂಗೆ ಆಕತ್ತೆ ಅನ್ನುವಂಥ ಕಾರಣಕ್ಕೆ ಅಪ್ಪವ್ರು ನಿಮಗೆ ಗುಡಿ ತುಂಬಿ ಮುಂದಿನ ಕಾರ್ಯಕ್ರಮವನ್ನು ಮಾಡಾಕತ್ತಾರ. ಹಾಗಾಗಿ ಅವರ ಆಶೀರ್ವಾದ ನಿಮ್ಮ ಮೇಲೆ ನಿರಂತರವಾಗಿರಲಿ. ನಿಮಗೆ ಹೇಳೋದಿಷ್ಟೇ, ಎಲ್ಲರೂ ಗುಡಿ ತುಂಬವರು, ಅಪ್ಪವ್ರ ಪಾದ ಆಶೀರ್ವಾದ ಮಾಡ್ಕೊಂಡು ಹೋದವರು ನಿಮ್ಮ ಮಕ್ಕಳಿಗೆ ಒಂದೇ ಕಲಿಸ್ಬೇಕು, ಮೊದಲ ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಗಣ ತೀರಿಸುವೆ ಇದರ ಋಣ. ಈ ಒಂದೇ ಜನ್ಮದಿ ಇನ್ನೊಂದು ಜನ್ಮ ಬೇಕಾಗಿಲ್ಲ, ಇದು ಒಂದೇ ಜನ್ಮದೊಳಗೆ ನನ್ನ ದೇಶದ ಋಣವನ್ನು ನಾನು ತೀರಿಸೋಕ್ಕಿನಿ, ಅದು ಗುರುವಿನ ಪಾದದ ಮುಖಾಂತರ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಕೊನೆಯ ಸಂದೇಶವಿದು. ಆತ್ಮನೆ ನೀನಾಗು ಡೈಮಂಡ್, ಮುಗಿತಾ ಬಂತು ಸೃಷ್ಟಿ ಚಕ್ರದ ರೌಂಡ್, ಕಾಣಲಿದೆ ಹಳೆಯ ಪ್ರಪಂಚವಿದು ಶೀಘ್ರದಲ್ಲಿ ತನ್ನ ಎಂಡ್, ಮಾಯೆಯ ಕೈವಶನಾದರೆ ನೀನಾಗಿ ಬಿಡುವೆ ಬ್ಲೈಂಡ್, ಕಳಚಿ ಬಂದು ಬಿಡುವೆ ಕರ್ಮಗಳ ಬೌಂಡ್, ಹಿಡ್ಕೋ ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವರ ಹ್ಯಾಂಡ್, ಆಗ ನೋಡಿ ನಿಮ್ಮ ಬದುಕಷ್ಟು ಗ್ರ್ಯಾಂಡ್ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯರ ಪಾದಕ್ಕೆ ನನ್ನ ಮಾತುಗಳನ್ನು ಅರ್ಪಣೆ ಮಾಡ್ತೇನೆ. ಇನ್ನೊಂದು ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ, ಜಗದ್ಗುರು ಮಹಾಸನ್ನಿಧಿ ಅವರು ಎಲ್ಲಿ ಮಠ ಅಭಯ ಹಸ್ತವನ್ನು ತೋರಿಸ್ತಾರ, ನಮ್ಮ ಬದುಕಿಷ್ಟೇ ಹಸನಾಗಿರ್ತಾವ. ಸಿದ್ಧಾರೂಢರು ಹಿಂಗೆ ಕಟ್ಟಿ ಇಳಿಬೇಕಾದ್ರೆ ಯಾವನೋ ಒಬ್ಬ ಭಕ್ತ ಬಂದು ಜಮಖಂಡಿ ಮಹಾರಾಜರು ಪಟ್ನ ಕೈ ಹಿಡ್ಕೊಂಡು ಕೂಡ್ಲೇನ ಸಿದ್ಧಾರೂಢರು ಅಂದರು,
ನೀ ನನ್ನ ಕೈ ಹಿಡ್ಕೊಬೇಡಪ್ಪ, ನಾ ನಿನ್ನ ಕೈ ಹಿಡ್ಕೊತೀನಿ ಅಂದ್ರೆ ಅವ್ರು. ಅವಾಗ ಮಹಾರಾಜ ಅಂದಂತ, ನಾ ಹಿಡ್ಕೊಂಡ್ರೆ ಏನು, ನೀ ಹಿಡ್ಕೊಂಡ್ರೆ ಏನಪ್ಪ ಅಂತ ಅಂದಾಗ ಸಿದ್ಧಾರೂಢರು ಹೇಳಿದರು, ನೀ ಸಂಸಾರಿಕಪ್ಪ, ಯಾವಾಗ ಯಾರ ಕೈ ಹಿಡಿತಿದ್ದಿ ಯಾವಾಗ ಯಾರ ಕೈ ಬಿಡ್ತಿ ನನಗೆ ಗೊತ್ತಾಗೋದಿಲ್ಲ. ನೀನು ಹಿಡ್ಕೊಂಡ್ರೆ ಒಮ್ಮೆ ಕೈ ಹಿಡ್ಕೋಬೋದು, ಬೇಕಾದ್ರೆ ಬಿಡ್ಕೋಬೋದು, ಆದ್ರೆ ನಾನು ಗುರು ಅದಿನಪ್ಪ, ಒಮ್ಮೆ ಕೈ ಹಿಡ್ಕೊಂಡು